ಮಾತಾಡಲಿಕ್ಕೆ ಬರುವುದಿಲ್ಲ. ಹಾಗೆಂತೇಳಿ ಅವರವರೇ ಮಾತಾಡಿಕೊಂಡು ಅವರವರ ಅಭಿಪ್ರಾಯ ಅವರವರ ಈಗ SIT ಅವರು ಯಾವುದೇ ರೀತಿಯ ಸ್ಟೇಟ್ಮೆಂಟನ್ನು ಅವ್ರು ಕೊಡಲಿಲ್ಲ. ಇವ್ರದೇ ಸ್ಟೇಟ್ಮೆಂಟು. ಅಲ್ಲಿ 14 ಎಲುಬು ಸಿಕ್ಕಿದೆ, 140 ಎಲುಬು ಸಿಕ್ಕಿದೆ. ಎಂಥದ್ದು ಅದಕ್ಕೆ ಏನಾದರೂ ಒಂದು ನಾವು ಕಾದು ಸಾಕಾಯಿತು ನಮಗೆ ನ್ಯಾಯ ನಾವು ನೋಡಿ. ಯಾವ ಈಗ ಪೊಲೀಸ್ನವರಿಗೆ ಈಗಿನಿಂದಲ್ಲ 12-13 ವರ್ಷದಿಂದ ಬಾಯಿಗೆ ಬಂದಾಗೆ ಬೈತಾರೆ. ಆದರೂ ಪೊಲೀಸ್ನವರು ಅವರ ಮೇಲೆ ಏನು ಆ್ಯಕ್ಷನ್ ತಗೊಳ್ಳೋದಿಲ್ಲ. ನಾವು ಒಂದು ಸಮಾಧಾನವಾಗಿ ಇಲ್ಲಿ ಪ್ರತಿಭಟನೆ ಮಾಡಿಕೊಂಡು ಬಂದರೆ 3 ಬಸ್ ತಂದು ನಿಲ್ಲಿಸ್ತಾರೆ. ನಾವೆಂತ ಮಾಡ್ತೇವೆ? ನಾವೇನಾದರೂ ಕೈಯಲ್ಲಿ ಆಯುಧ ಹಿಡ್ಕೊಂಡು ಬಂದಿದ್ದೇವಾ? ನಾವು ನ್ಯಾಯ ಕೇಳಲಿಕ್ಕೆ ಬಂದದ್ದು. ನಮಗೆ ಸಾಕಾಯಿತು. SIT ತನಿಖೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? SIT ತನಿಖೆಯನ್ನು ನಾವು ಮುಕ್ತ ಮನಸ್ಸಿನಿಂದ ಶ್ಲಾಘಿಸುತ್ತೇವೆ. ಅದರಲ್ಲಿ ನಮಗೆ ನಾವು ಶಾಂತಿ ಪ್ರಿಯರು, ನಾವು ನಿರ್ದೋಷಿ ಆಗಬೇಕು. ನಮಗೆ ನೋಡಿ, ಇಷ್ಟು ಕೆಲಸ ಮಾಡುವವರು, ಇಷ್ಟು ಕೆಲಸ ಮಾಡಿ ಇಷ್ಟು ಸಾರ್ವಜನಿಕ ಸೇವೆ ಮಾಡುವವರು ಏನೋ ಒಂದು ಟಾಯ್ಲೆಟ್ ಕಟ್ಟಲಿಕ್ಕೆ ಯೋಗ್ಯತೆ ಇಲ್ಲದವರು ಅವರನ್ನು ಕೈ ಮಾಡಿ ತೋರಿಸ್ತಾರೆ ಅಂತ ಆದರೆ, ಹಾಗಾದರೆ ನಮ್ಮ ನ್ಯಾಯ ವ್ಯವಸ್ಥೆ ಅಂತ ಉಂಟು? ಫಸ್ಟಿಗೆ ಅವನು ಆ ತೋರಿಸೋನನ್ನು ಎನ್ಕ್ವೈರಿ ಮಾಡಬೇಕಲ್ಲ. ಈಗ ನಮ್ಮ ಮನೆಯಿಂದ ಯಾರಾದರೂ ಒಬ್ಬರು ಕಾಣೆ ಆಗಿದ್ದಾರೆ ಅಂತ ನಾವು ಸ್ಟೇಷನಿಗೆ ಹೋದರೆ ಸ್ಟೇಷನಲ್ಲಿ ಎಂತ ಕೇಳ್ತಾರೆ? ಫಸ್ಟಿಗೆ ನಿಮಗೇನಾದರೂ ಕಲಾ ಆಗಿದಾ, ನಿಮಗೇನಾದರೂ ಸಮಸ್ಯೆ ಆಗಿದೆ ಅಂತ ಕೇಳ್ತಾರೆ. ಈಗ ಅವರು ಇಷ್ಟು ದೊಡ್ಡ ವ್ಯಕ್ತಿಯ ಮೇಲೆ, ಕ್ಷೇತ್ರದ ಮೇಲೆ ಕಂಪ್ಲೇಂಟ್ ಮಾಡಲಿಕ್ಕೆ ಬರುವಾಗ ಅವನನ್ನು ಎನ್ಕ್ವೈರಿ ಮಾಡಬೇಕಾ ಬೇಡವಾ? ನಿಮಗೇನು ಅನಿಸ್ತದೆ? ಅವನನ್ನು ಎನ್ಕ್ವೈರಿ ಮಾಡಬೇಕಲ್ಲ. ಬೇಕಾಬಿಟ್ಟಿಯಾಗಿ ಅವರಿಗೆ ಮಾತಾಡ್ಲಿಕ್ಕೆ ಬಿಟ್ಟಿರುವುದೇ ಇದೆಲ್ಲ ಸಮಸ್ಯೆ. ಹೌದು, ಪೊಲೀಸ್ನವರೇ ಅವರಿಗೆ ಸಪೋರ್ಟ್ ಕೊಟ್ಟದ್ದು. ಪೊಲೀಸ್ನವರು ಅವರಿಗೆ ನೋಡಿ, ಅವ್ರು ಏನು ಮಾಡ್ತಾರೆ, ನಾವು ಏನೋ ಮಾಡ್ತೇವೆ ಅಂತ ಹೇಳಿ ಜನ ಸೇರಿಸ್ತಾರೆ. ನಾವು ಏನೂ ಮಾಡೋದಿಲ್ಲ. ನಾವು ಶಾಂತಿ ಪ್ರಿಯರು. ನಮಗೆ ರೌಡಿಸಮು ಬೇಡದ್ದು ಮಾತಾಡಿ ನಾವು ಆ ಸಂಸ್ಕೃತಿಯಲ್ಲೇ ಬರಲಿಲ್ಲ. ಈಗ ಏನು ಬೇಡಿಕೆ ಮಾಡ್ತಾ ಇದ್ದೀರಿ ಠಾಣೆ ಮುಂದೆ ಕೂತು? ಮುಖ್ಯ ಬೇಡಿಕೆ ಏನು? ಈಗಿನ ಬೇಡಿಕೆ ನಮ್ಮದು ಮುಖ್ಯವಾಗಿ ಫಸ್ಟಿಗೆ ನಮಗೆ ನ್ಯಾಯ ಬೇಕು. ಇಲ್ಲ ಸಲ್ಲದ ಆರೋಪಗಳನ್ನು ಹಾಕುವುದು, ಯೂಟ್ಯೂಬ್ ಯಾರೆಲ್ಲ ಹಾಕ್ತಾರೆ ಅವರ ಮೇಲೆ ಕಾನೂನಾತ್ಮಕ ಕ್ರಮ. ಯಾಕೆಂದರೆ ಎಲ್ಲರಿಗೆ ಹೇಳುವುದು ಯಾವುದೇ ಅವರಲ್ಲಿ ಪುರಾವೆ ಇಲ್ಲ, ಸಾಕ್ಷಿಗಳಿಲ್ಲ. ಸುಮ್ಮನೆ ಒಬ್ಬ ಏನೋ ಒಂದು ಹೇಳ್ತಾ ಇರೋದು, ಆ ಥರದ್ದು ನಮಗೆ ಬೇಡ. ನಾವು ಊರಿನವರು, ನಾವು ಮರ್ಯಾದೆಯಲ್ಲಿರಬೇಕು. ಹಾಗೆ ಎಲ್ಲ ಯೂಟ್ಯೂಬರ್ಸ್ಗಳು ಎಲ್ಲ ವಿನಾ ಸಾಕ್ಷಿ, ನಾವು ಯಾರ ಯೂಟ್ಯೂಬರ್ಸ್ ಅಥವಾ ಮಾಧ್ಯಮ ವಿರುದ್ಧ ಅಲ್ಲ, ಸಾಕ್ಷಿ ಏನೂ ಇಲ್ಲದೆ ಆಪಾದನೆಗಳು ನಿಲ್ಲಬೇಕು. ಸತ್ಯಾಸತ್ಯತೆ ಬರಲಿ. SIT ತನಿಖೆ ಆಗ್ತದೆ, ಸತ್ಯಾಸತ್ಯತೆ ಬರ್ತದೆ. ಅದರಲ್ಲಿ ನಮಗೆ ಕಾನೂನು ಮೇಲೆ, ಸರ್ಕಾರದ ಮೇಲೆ, ಎಲ್ಲರ ಮೇಲೆ ನಂಬಿಕೆ ಇದೆ. ಸತ್ಯಾಸತ್ಯತೆ ಬರಲಿ. ಹಾಗೆ ಏನು ಬೇಡಿಕೆ ಮಾಡ್ತಾ ಇದ್ದೀರಿ? SP ಅವರು ಸ್ಥಳಕ್ಕೆ ಬರಬೇಕು ಅಂತ ಒತ್ತಾಯ ಇದೆ. ಮುಖ್ಯವಾಗಿ ಇಲ್ಲಿ ನಮಗೆ ಬೇಕಾದದ್ದು ಸಾಕ್ಷಿ. ಹೇಳ್ತಾರೆ ಕಂತೆ ಸುಳ್ಳು ಹೇಳ್ತಾರೆ, ಎಲ್ಲ ಬೇಡದ್ದು ಸಲ್ಲದೆಲ್ಲ ಕ್ಷೇತ್ರದ ಬಗ್ಗೆ ಆರೋಪ ಮಾಡ್ತಾರೆ. ನಮಗೆ ಇಲ್ಲಿ ಮುಖ್ಯವಾಗಿ ಒಂದು SP ಬರಬೇಕು ಇಲ್ಲಿಗೆ, ಇಲ್ಲಾಂದ್ರೆ ಸಾಕ್ಷಿ ಬೇಕು. ಎರಡರಲ್ಲಿ ಒಂದು ಆಗಬೇಕು. ಇವತ್ತು ನಿರ್ಧಾರ ಆಗಬೇಕು. ನಮ್ಮದೇ ಹೋರಾಟ, ಅಲ್ಲಿವರೆಗೆ ಹೋರಾಟ ನಮ್ಮದು. ಇದೇ ಮುಖ್ಯವಾಗಿ. ಸಾರ್ವಜನಿಕರು ಭಕ್ತು ಆಡ್ತಾ ಇರುವಂತಹ ಮಾತುಗಳನ್ನ ಕೇಳಬಹುದು. ಈಗಲೂ ಕೂಡ ಠಾಣೆಯ ಮುಂದೆ ಧರಣಿ ಮುಂದುವರೆದಿದೆ. ಮುಖ್ಯವಾಗಿ 13 ವರ್ಷದಿಂದ ನಮಗೆ ಅತ್ಯಂತ ಘೋರವಾದಂಥ ರೀತಿಯಲ್ಲಿ ಅವಮಾನವನ್ನು ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ಇರ್ಬೋದು, ಹಾಗೆ ಗಿರೀಶ ಮಟ್ಟಣ್ಣ ಅವರು ಇರ್ಬೋದು, ಅವರೆಲ್ಲ ತಂಡದವರು ಕೂಡ 13 ವರ್ಷದಿಂದ ಕ್ಷೇತ್ರಕ್ಕೆ, ಧರ್ಮಾಧಿಕಾರಿ ಪೀಠಕ್ಕೆ, ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ತುಂಬಾ ಅವಮಾನಕರವಾದಂತಹ ಕೀಳು ಶಬ್ದಗಳನ್ನು ಅವರು ಬಳಸಿದ್ದಾರೆ. ನಾವು ಇದುವರೆಗೆ ಕೂಡ ಶಾಂತಿಯುತವಾಗಿ ಎಲ್ಲವನ್ನು ಕೂಡ ನೋವನ್ನು ಅನುಭವಿಸಿಕೊಂಡು ಬಂದಿದ್ದೇವೆ. ಇವತ್ತು ಸಂಜೆ ಹೊತ್ತಿಗೆ ಅವರ ಗೂಂಡಗಳು ಸುಮಾರು 30-35 ಜನ ಬಂದು ನಮ್ಮಲ್ಲಿಗೆ, ನಮ್ಮ ಕ್ಷೇತ್ರಕ್ಕೆ ದಾಳಿ ಮಾಡುವುದಕ್ಕೆ ಅವರು ಬಂದಿದ್ದ ಸಂದರ್ಭದಲ್ಲಿ ಅವರನ್ನ ತಡೆಯುವಂತ ಕೆಲಸವನ್ನು ಅಲ್ಲಿ ಪೊಲೀಸರು ಮಾಡಲಿಲ್ಲ. ಹಾಗಾಗಿ ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ. ಹಾಗಾಗಿ ನಮಗಾದಂತಹ ಈ ಒಂದು ಅವಮಾನಕ್ಕೆ ಅವರನ್ನು ಕಳುಹಿಸುವಂತ ವಿಷಯದಲ್ಲಿ ನಾವು ಬಂದಿದ್ದೆವು. ನಮ್ಮ ಎಲ್ಲ ಪ್ರತಿಭಟನೆ ಕೂಡ ಶಾಂತಿಯುತವಾಗಿ ಆಗಿದೆ ಹೊರತು ಬೇರೆ ಯಾವುದೇ ಘರ್ಷಣೆಯನ್ನು ನಾವು. ಯಾವ ಬೇಡಿಕೆ ಮುಖ್ಯವಾಗಿ ಈಗ ಏನು ಬೇಡಿಕೆ ಮಾಡ್ತಾ ಇದ್ದೀವಿ? 30 ಜನರನ್ನ ಬಂಧಿಸಬೇಕು. ಯಾಕೆಂತ ಹೇಳಿದ್ರೆ ಅದರ ಜೊತೆಗೆ ಮಹೇಶ ಇರಬಹುದು, ಗಿರೀಶ್ ಮಟ್ಟಣ್ಣ ಇರಬಹುದು, ಜಯಂತ ಇರಬಹುದು, ಅಥವಾ ರವೀಂದ್ರ ಶೆಟ್ಟಿ ಇರಬಹುದು, ಯಾರೆಲ್ಲ ಇದ್ದಾರೆ ಅವರ ಹಿಂದೆ, ಅಥವಾ ಅವರು ಯಾರೆಲ್ಲ ಇದ್ದಾರೆ ಪ್ರಮುಖರು. ಯಾಕೆಂತ ಹೇಳಿದ್ರೆ ಅವರು ಕಳೆದ 1 ದಶಕದಿಂದಲೂ ಜಾಸ್ತಿ ಕೂಡ ಅವರು ಕೋರ್ಟಲ್ಲಿ ಇದ್ರು ಕೂಡ, ಇದು ಕಾನೂನು ರೀತಿಯಲ್ಲಿ ಹೋರಾಟ ಆಗ್ತಾ ಇದ್ರು ಕೂಡ ನಮಗೆ ಅವಮಾನವನ್ನು ಮಾಡಿದ್ದಾರೆ. ಹಾಗಾಗಿ ಈ ದಿವಸ ನಾವು ಎಲ್ಲ ಸೇರ್ತಾ ಇದ್ದೇವೆ. ಇನ್ನೂ ಕೂಡ ಭಕ್ತರು ಬರಲಿಕ್ಕಿದ್ದಾರೆ. ಹಾಗಾಗಿ ನಮ್ಮದು ಒಂದೇ ಕೋರಿಕೆ, ಮೊದಲಿಗೆ 30 ಜನ ಯಾರು. ಮುಖ್ಯ ಬೇಡಿಕೆ ಧರ್ಮಸ್ಥಳದ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಹೇಳುವುದು, ಪೂಜ್ಯ ಕಾವಂದ್ರ ತೇಜವಧೆ ಮಾಡುವಂಥದ್ದು, ಬೇಡದ ಶಬ್ದಗಳಲ್ಲಿ ಊರಿನವರಿಗೆ ಬೈಯುವಂಥದ್ದು. ಧರ್ಮಸ್ಥಳದಲ್ಲಿ ಈಗ ನೀವೇ ನೋಡ್ತಾ ಇದ್ದೀರಿ, SIT ತನಿಖೆ ಎಲ್ಲರಿಗೂ ಸ್ವಾಗತಾರ್ಹ, ಊರವರು ಎಲ್ಲರ ಸಪೋರ್ಟ್ ಇದೆ. ಹಾಗೆ ಅಂತೇಳಿ ಬಾಯಿಗೆ ಬಂದಾಗೆ ಸುಳ್ಳುಗಳನ್ನು ಹೇಳೋದು, ಸಾಕ್ಷಿ ಇದೆ ಕೊಡ್ಲಿ, ಸಾಕ್ಷಿ ಕೊಡ್ಲಿ. ನಮಗೂ ನಾವು ನ್ಯಾಯದ ಪರ. ಯಾರು ಇಲ್ಲಿ ಊರಲ್ಲಿ ಧರ್ಮಸ್ಥಳದ ಊರವರು ನ್ಯಾಯದ ವಿರೋಧಿಗಳಲ್ಲ. ಎಲ್ಲರಿಗೂ ನ್ಯಾಯ ಬೇಕು. ಈವನ್ ಸೌಜನ್ಯ ಕೇಸಲ್ಲೂ ನ್ಯಾಯ ಬೇಕು, ಎಲ್ಲದರಲ್ಲೂ ನ್ಯಾಯ ಬೇಕು. ಹಾಗೆ ಅಂತೇಳಿ ಸುಮ್ಮನೆ ಸುಳ್ಳು ಆರೋಪಗಳು, ಏನೂ ಪುರಾವೆಗಳಿಲ್ಲದೆ ಬಾಯಿಗೆ ಬಂದಾಗೆ ಮಾತಾಡೋದು ಅದು ಸತ್ತಲ್ಲ. ನಮಗೂ ಏನು ಸಂವಿಧಾನ ಹಕ್ಕು ಕೊಡ್ತದೆ, ನಾವು ಮಾತಾಡ್ಬೋದು. ಹಾಗೆ ಅಂತೇಳಿ ಹಾಗೆ ಮಾತಾಡೋದು ಸರಿಯಲ್ಲ. ಗೊಂದಲ ಆಯ್ತು, ಆದದ್ದೇನು ನಿಮ್ಮ ಪ್ರಕಾರ ಅಂತ? ಸರ್, ಗೊಂದಲ ಅಲ್ಲ, ನಮ್ಮ ಊರವರಿಗೂ ತಾಳ್ಮೆ ಅಂತ ಇರ್ತದೆ. ಈಗ 10-12 ವರ್ಷದಿಂದ ಕೇಳಿ ನಮ್ಮ ಊರಿನವರಿಗೂ ಸಾಕಾಗಿದೆ. ಒಂದು ಈಗ ಸತ್ಯ ಆದರೆ ಹೇಳಿ,
ಇದು ಬಾಯಿ ತೆಗೆದ್ರೆ ಸುಳ್ಳನ್ನೇ ಹೇಳುವಂಥದ್ದು, ಬಾಯಿಗೆ ಬಂದಾಗೆ ಸುಳ್ಳು ಮಾತಾಡೋದು, ಬಾಯಿಗೆ ಬಂದಾಗೆ ಒಂದು ದಿನಕ್ಕೊಂದು ಹೊಸ ಕತೆ. ನಾವು ಊರಿನವ್ರು ಎಷ್ಟು ಅಂತ ಕೇಳ್ಬೋದು. ನಮ್ಮ ತಾಳ್ಮೆಯ ಕಟ್ಟೆಯು ಅದಕ್ಕೊಂದು ಮಿತಿ ಅಂತ ಇರ್ತದೆ. ಇವತ್ತು ನಮ್ಮ ತಾಳ್ಮೆಯ ಕಟ್ಟೆಯು ಒಡೆದೋಗಿದೆ. ನಮಗೂ ಇದಕ್ಕೊಂದು ತಾರ್ಕಿಕ ಅಂತ ಹೇಳ್ಬೇಕು. ಬಾಯಿಗೆ ಬಂದಾಗೆ ಮಾತಾಡೋರ ಮೇಲೆ ಕಾನೂನು ಕ್ರಮ ಆಗಬೇಕು, ಅವರ ಮೇಲೆಯೂ ತನಿಖೆ ಆಗಬೇಕು. ಯಾಕಂದರೆ ಈ ನಮೂನೆ ಈಗ ಒಬ್ಬರ ಮೇಲೆ ಬಾಯಿ ಬಂದಾಗೆ ಮಾತಾಡೋದಕ್ಕೆ ಅದಕ್ಕೆ ಅರ್ಥ ಇಲ್ಲ. ಅವರ ಮೇಲೂ ತನಿಖೆ ಆಗಬೇಕು, ಅವರಿಗೂ ಕಾನೂನಾತ್ಮಕ ಕ್ರಮ ಅವರ ಮೇಲೂ ತಗೊಳ್ಬೇಕು. ಅವರು ರಾಜಾರೋಷವಾಗಿ ಬಾಯಿಗೆ ಬಂದಾಗೆ ಸುಳ್ಳು ಆಪಾದನೆಗಳನ್ನು ಹಾಕಿ ಅವರು ರಾಜಾರೋಷವಾಗಿ ಆಗಿದೆ. ನಾವು ಇಲ್ಲಿ ಯಾಕೆ ತಪ್ಪಿತಸ್ಥ? ನಾವು ತಪ್ಪು ಮಾಡಲಿಲ್ಲ, ಊರವರು ಯಾವುದೇ ರೀತಿಯ ತಪ್ಪು ಮಾಡಲಿಲ್ಲ. ಅನಾವಶ್ಯಕವಾಗಿ ನಾವು ತಪ್ಪಿತಸ್ಥರಾಗಲಿಕ್ಕೂ ರೆಡಿ ಇಲ್ಲ. ಇಷ್ಟು ಸಮಯ ನಾವು ಕ್ಷೇತ್ರದ ಮೇಲೆ ಇರುವ ಗೌರವವನ್ನು ಕಾಪಾಡಿಕೊಂಡು, ಪೂಜ್ಯರ ಮೇಲೆ, ಪೂಜ್ಯರ ಕುಟುಂಬದ ಮೇಲೆ ಇರುವ ಗೌರವವನ್ನು ನಾವು ಕಾಪಾಡಿಕೊಂಡು, ನಮಗೂ ನೋಡಿ ಯಾವ ಮೀಡಿಯಾದವರು ಕೂಡ ನಮ್ಮ ಗ್ರಾಮಸ್ಥರ ಇದನ್ನು ತೆಗಿತಾ ಇಲ್ಲ. ಅಂದರೆ ಈ ಮೈನ್ ಸ್ಟ್ರೀಮ್ನ ವಿಡಿಯೋಗಳು ತೆಗಿತಾರೆ. ಎಲ್ಲ ಯೂಟ್ಯೂಬ್ನವರು, ಅಂತಾರಾಜ್ಯದ ಮೀಡಿಯಾದವರು ಎಲ್ಲ ಅವರವರೇ ಮಾತಾಡ್ಕೊಂಡು ಅವರವರೇ ಜನ ಕರ್ಕೊಂಡು ಬಂದು ಅವರವರೇ ಮಾತಾಡ್ತಾ ಇದ್ದಾರೆ. ಮತ್ತು ನಾವು ಊರಿನವ್ರು ಎಂತ ಮಾಡೋದು? ನಮಗೆ ಅವರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.